ದೇಶದಲ್ಲಿ ಇಲ್ಲದೆ ಇರ್ಬೋದು, ಬಟ್ ಬೇರೆ ದೇಶಗಳಲ್ಲಿ ಇಲ್ಲ. ಏನು ನಮ್ಮ ಸ್ಕಿನ್ ಕಲರ್, ಕಪ್ಪಗಿರೋರು ಯಾವುದೇ ಕಾರಣಕ್ಕೂ ಅವರು ಸ್ಲೇವ್ಸು, ಕಪ್ಪಗಿರೋರು ಆಳ್ವಿಕೆ ಬರೋದಿಲ್ಲ ಅಂತ ಒಂದು ಏನು ಒಂದು ಯೋಚನೆ ಇತ್ತು. ಅದನ್ನೆಲ್ಲ ಅಂಥದ್ದನ್ನೆಲ್ಲನೂ ಕೂಡ ತೆಗೆದಾಕೊಂಡು, ಅದಾದಮೇಲೆ ಶ್ರೀಮಂತರು ಮತ್ತು ಬಡವರ ಮಧ್ಯೆ ಒಂದು ಭೇದ ಭಾವ ಮಾಡೋದು, ಅಥವಾ ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್ ಅಂತ ಕರೀತಾರೆ ಇಂಗ್ಲೀಷ್. ಉಳ್ಳವರು ಇಲ್ಲದೇನೋ, ಈ ಎಲ್ಲ ಒಂದು ಡಿಸ್ಕ್ರಿಮಿನೇಷನ್ ಇನ್ ಆಲ್ ಫಾರ್ಮ್ಸ್, ಯಾವುದೇ ರೀತಿಯಾದಂಥ ಒಂದು ತಾರತಮ್ಯ ಮಾಡಬಾರ್ದು ಅನ್ನೋಂಥ ಒಂದು ಕಾನೂನನ್ನ ತಂದುಕೊಂಡಿದ್ದಾರೆ. ಈ ನನಗೆ ತಿಳಿದ ಮಟ್ಟಿಗೆ ಸಂವಿಧಾನದಲ್ಲಿ ಅತಿ ಶ್ರೇಷ್ಠವಾದಂತಹ ಒಂದು ಅತಿ ಮುಖ್ಯವಾದಂತಹ ಒಂದು ಕಾನೂನು ಏನಿದೆ ಅಂತಂದ್ರೆ ಪ್ರಾಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಇನ್ ಆಲ್ ಫಾರ್ಮ್ಸ್, ವೆದರ್ ಸ್ಕಿನ್ ಕಲರ್, ವೆದರ್ ರಿಚ್ ಆರ್ ಪೂರ್, ವೆದರ್ ಕ್ಯಾಸ್ಟ್ ಬೇಸ್ಡ್ ಆನ್ ರಿಲಿಜಿಯನ್, ಬೇಸ್ಡ್ ಆನ್ ರೀಜನ್, ನೀವು ಯಾವುದೇ ರೀತಿಯಾದಂಥವು ಎಲ್ಲದನ್ನು ಕೂಡ ತೊಡೆದಾಕಿರೋದು ನನಗೆ ತಿಳಿದ ಮಟ್ಟಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಒಂದು ಅತಿ ಶ್ರೇಷ್ಠವಾದಂಥ ಕೊಡುಗೆ ಅಂತ ನಾನು ಭಾವಿಸ್ತೇನೆ. ಎರಡನೇ ವಿಚಾರ, ಈಗ ತಾವೆಲ್ಲ ಬಂದಿದ್ದೀರಾ, ದಯವಿಟ್ಟು ಎಲ್ಲರೂ ಮಾತಾಡಬಾರ್ದು ಅಂತ ಹೇಳಲ್ಲ. ಎಲ್ಲಿ ಮಾತಾಡಬೇಕು, ಏನು ಮಾತಾಡಬೇಕು, ಯಾವ ರೀತಿ ಮಾತಾಡಬೇಕು, ಇದೆಲ್ಲ ಮುಖ್ಯ ಆಗುತ್ತೆ. ಯಾಕಂದರೆ ನೀವೆಲ್ಲ ನನಗಿಂತ ಹಿರಿಯರಿದ್ದೀರ, ನನಗಿಂತ ನೀವು ನಾನು ಚೆನ್ನಾಗಿ ನೋಡಿದ್ದೀರ, ಕಷ್ಟಗಳನ್ನ ನೋಡಿದ್ದೀರ. ಬಟ್ ನಾನು ಕಷ್ಟ ನೋಡಿದ್ದೀನಿ, ನೀವು ಥರದ ಕಷ್ಟ ನೋಡದೇ ಇರ್ಬೋದು, ಕಷ್ಟ ನೋಡಿದ್ದೀನಿ. ನೀವು ಏನು ಮಾಡಬೇಕು, ಮಕ್ಕಳಿಗೆ ನೀವು ಹೇಳ್ಬೇಕಾಗುತ್ತೆ. ನೀವು ಯಾರನ್ನೋ ತಿಳ್ಕೊಳ್ತಾ ಇದ್ರೆ ಅದು ನಿಮ್ಮಲ್ಲೇ ಸ್ಟಾರ್ಟ್ ಆಗುತ್ತೆ. ನೀವು ನಿಮ್ಮ ಮಕ್ಕಳ ಮನೆಯಲ್ಲಿರೋಂಥ ಮಕ್ಕಳಿಂದ ಸ್ಟಾರ್ಟ್ ಮಾಡಿ. ಮೊದಲೆಲ್ಲ ನಾವು ಓದಬೇಕಾದ್ರೆ ಮಕ್ಕಳಿಗೆ ಅಟ್ಲೀಸ್ಟ್ 2 hours 3 hours ಕಂಟಿನ್ಯೂಸ್ ಮನೆಗೆ ಓದ ತಕ್ಷಣ ಮುಖ ಬರ್ಕೊಂಡು ಕೂಡಿಸ್ತಾರೆ, ಓದ್ಕೊಳ್ಳಿ. ಈಗ ನನಗೆ ತಿಳಿದ ಮಟ್ಟಿಗೆ ಎಲ್ಲಿ ಅದರ ಆಗ್ತಾ ಇದೆ ಇಲ್ಲೋ ನನಗೆ ಗೊತ್ತಿಲ್ಲ. ಮತ್ತೆ ನಾವು ಸ್ಕೂಲಿಂದ ಹೋದ ತಕ್ಷಣ ಸಂಜೆ 4ರಿಂದ 5 ಹೋದ್ಮೇಲೆ 1 hour ಪ್ರತಿದಿನ ಆಟ ಆಡ್ತಾರೆ. ಈಗ ಅದು ಇಲ್ಲ. ಈ ಗ್ರೌಂಡ್ ಹೋದ್ರೆ ಮಕ್ಕಳು ಬರೀ ವಾಕ್ ಮಾಡೋದಂಥದ್ದು. ಮಕ್ಕಳಿಗೆ ಈ ಚಿಕ್ಕ ವಯಸ್ಸಿಗೆ ವಾಕ್ ಮಾಡೋದಾದ್ರೆ ಈಗೆಲ್ಲ ವಯಸ್ಸಾದ್ಮೇಲೆ ಮುದುಕರಾದ್ಮೇಲೆ ಏನು ಮಾಡ್ತಾರೆ ಗೊತ್ತಿಲ್ಲ. ಮಕ್ಕಳು ಆಡಬೇಕು, ಬೀಳಬೇಕು, ಎದ್ದೇಳಬೇಕು, ಕೈ ಕಾಲು ಏಟ್ ಮಾಡ್ಕೋಬೇಕು. ಏಟ್ ಮಾಡ್ಕೊಂಡ್ರೆ ಬಾಡಿಯಲ್ಲಿ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗೋದು. ನೀವು ಸಮಾಜದಲ್ಲಿ ಈಗ ನಾವು ಹೇಳೋದು ಸಣ್ಣ ಮಕ್ಕಳಲ್ಲೇ ನೀವು ಮಕ್ಕಳು ಇದು ಏನು ಆಗಬಾರ್ದು ಮಕ್ಕಳನ್ನ ಒಂದು ಬಂಗಾರ ಮಂದಿರದಲ್ಲಿ ಕೂರಿಸ್ಬೇಕು ಅಂತ ಆಗ್ತದೆ. ಈಗ ಅವ್ರಿಗೆ ತಿಳುವಳಿಕೆ ಹೇಳಿದ್ರೆ ಮನೆಯಲ್ಲೇ ಮುಚ್ಚಬೇಕು. ಅದೇ ನೀವು ತಿಳುವಳಿಕೆ ಹೇಳಿದ್ರೆ ಅವ್ರ ಸಮಾಜಕ್ಕೆ ಹೋದ್ರೆ ಸಮಾಜ ತಿದ್ದಾಗ ತುಂಬ ಕಠೋರವಾಗ್ತದೆ. ಅದು ಯಾವ ಥರ ತಿದ್ದುತ್ತೆ ಅಂದರೆ ಅದರಿಂದ ಅವ್ರು ಮತ್ತೆ ರಿಕವರ್ ಆಗ್ತಾರೆ ಇಲ್ಲ ಅಂತ ಕೂಡ ಹೇಳಕ್ಕಾಗುತ್ತೆ. ನಿಮ್ಮ ಮನೆಯಲ್ಲೇ ಮಕ್ಕಳಿಗೆ ಸ್ವಲ್ಪ ಭಯ ಪಡ್ತೀನಿ, ಆಚೆ ಬರೋಂಥ ಹೆಣ್ಮಕ್ಳಿಗೆ ಗೌರವ ಕೊಡಬೇಕು. ಮತ್ತೆ ಮನೆಯಿಂದ ಆಚೆ ಹೋದಾಗ ದೊಡ್ಡವರಿಗೆ ಮನೆಯಬೇಕು. ರೋಡಲ್ಲಿ ಫುಟ್ಪಾತ್ ಮೇಲೆ ನಡಿಬೇಕು. ಗಾಡಿನ ಫುಟ್ಪಾತ್ ಮೇಲೆ ಅಲ್ಲಿ ಸಬ್ಸಕ್ಕಲ್ಲ. ಫುಟ್ಪಾತ್ ಅಂದರೆ ನಡೆದಾಡುವಂಥ ಜಾಗ. ನೀವು ಮನೆಯಲ್ಲೇ ತಿದ್ದಿಲ್ಲ ಅಂತ ಮಕ್ಕಳನ್ನ ಸಮಾಜ ತಿದ್ದುತ್ತೆ. ಬಟ್ ಸಮಾಜ ತಿದ್ದಬೇಕಾದ್ರೆ ತುಂಬ ಆಸೆ ಆಗ್ತಿರುತ್ತೆ. ಆಗ ನೀವು ಹೊಂದ್ಕೊಂಡು ಏನೂ ಪ್ರಯೋಜನ ಆಗುತ್ತೆ. ದಯವಿಟ್ಟು ಅದಕ್ಕೆ ಮಕ್ಕಳಿಗೆ ತರಲ್ಲ ಇದ್ದೀರಾ, ಮಕ್ಕಳಿಗೆ ಅಟ್ಲೀಸ್ಟ್ ಒಂದು ಬೇಸಿಕ್ ಏನೋ ಅವ್ರಿಗೆ ನಾನು ಹೇಳೋದೇ ನೀವು ಕಾಪಾಡೋದು ಒಬ್ಬರಿಗೆ ಸಾಧ್ಯ. 99% ತೆಗೆದಿದ್ದು ಕೂಡ 99.1 ತೆಗೆದಿರೋರೇ ಟಾಪರ್ ಆಗ್ತಾರೆ. ನಾನು ಟಾಪರ್ ಆಗಿ ಅಂತ ಹೇಳ್ತೀನಿ. ಇಷ್ಟು ಬೇಸಿಕ್ ರೀಸನ್ಸ್ ಸಮಾಜದಲ್ಲಿ ಏನಂತಾರೆ, ನಾಳೆ ನೀವು ಏನು ಮಕ್ಕಳಿಗೆ ಈಗ ಏನು ಕಲಿಸ್ಕೊಡ್ತೀವಿ, ನಾಳೆ ಮಕ್ಕಳು ಅದನ್ನೇ ಕಲಿತಾರೆ, ಮುಂದೆ ಕೂಡ ಅವರೇ ಅಳವಡಿಸ್ಕೊಳ್ತಾರೆ. ದಯವಿಟ್ಟು ಮಕ್ಕಳಿಗೆ ಯಾವ ಒಳ್ಳೆಯದು ಯಾವ ಕೆಟ್ಟದ್ದು, ದೊಡ್ಡವರಿಗೆ ಮರ್ಯಾದೆ ಕೊಡೋದು, ನಮಗೆ ನಾವು ಮರ್ಯಾದೆ ಕೊಡೋದು ನೀವೇ ಹೇಳ್ಕೊಡ್ತಾರೆ. ಅವ್ನು ನಾಳೆ ಹಿಂಗೆ ಹಿಂಗೆ ಹೇಳ್ತೀನಿ, ನೀನು ಯಾರು ನನಗೆ ಹೇಳ್ತೀನಿ ಅಲ್ವಾ? ಹೌದಲ್ಲ ನಾನು ಹೇಳ್ತಾರೆ. ನಿಮ್ಮ ಮಕ್ಕಳಿಗೆ ಈಗ ಸ್ವಲ್ಪ ನೋಡಪ್ಪ ದೊಡ್ಡವರು ಮರ್ಯಾದೆ ಕೊಡಬೇಕು, ಓದ್ಕೋಬೇಕು, ಕಷ್ಟಪಟ್ಟರೆ ಮುಂದೆ ಸಿಗಬೇಕು. ಮತ್ತು ಇನ್ನೊಂದು ನಾವು ಎಲ್ಲರೂ ಹೇಳ್ಬೇಕಾಗುತ್ತೆ, ಒಂದು ಇಂಗ್ಲೀಷಲ್ಲಿ ಪ್ರಾವರ್ಬ್ ಇದೆ, until and unless you come out of your comfort zone, you do not challenge yourself and you do not become a better person of yourself ಅಂತ ನಾನು ಅಂದರೆ ನಿಮಗೆ ಏನು ಎಲ್ಲ ಸುಖಗಳು ಏನು ಮನೆಗೆ ಎಲ್ಲ ಒಂದು ಬಂಗಾರ ಮಂದಿರ ಅಂತ ಹೇಳ್ತಾರಲ್ಲ, ಅದರಿಂದ ನೀವು ಹೊರಗಡೆ ಬರಲಿಲ್ಲ ಅಂದರೆ, ಮಕ್ಕಳನ್ನ ಹೊರಗಡೆ ಬರಲಿಲ್ಲ ಅಂದರೆ ಮಕ್ಕಳಿಗೆ ಅವ್ರ ಕೆಪಾಸಿಟಿ ಏನು, ಅವ್ರು ಏನು ಮಾಡಬಹುದು ಅಂತ ಅವ್ರಿಗೆ ಏನು ಗೊತ್ತೇ. ಸೊ ಇದು ವಿಶೇಷವಾಗಿ ವಿಧಿ ಭಾರತ ಸಂವಿಧಾನದ ವಿಧಿ 14ರಿಂದ ಪ್ರಾರಂಭವಾಗಿ 18ರವರೆಗೂ ಉಲ್ಲೇಖಾರ್ಹ ಬಹು ಕಾನೂನಾತ್ಮಕವಾಗಿದೆ. ಗಂಡಾಗಲಿ ಯಾವುದೇ ರೀತಿ ತಾರತಮ್ಯ ಮಾಡುವಾಗಿಲ್ಲ, ಎಲ್ಲರೂ ಸರಿಸಮಾನರೇ. ಇಡೀ ಮನುಕುಲ ಎಲ್ಲದಕ್ಕೂ ಎಲ್ಲಾ ವಿಚಾರಗಳಲ್ಲೂ ಸರಿಸಮಾನತೆಯನ್ನು ಕಾಣತಕ್ಕಂಥದ್ದು ಸಂವಿಧಾನಬದ್ಧವಾಗಿರ್ತಕ್ಕಂಥದ್ದು. ಆ ಸಂವಿಧಾನದ ಬಹು ಮುಖ್ಯವಾದಂಥ ವಿಚಾರ.
ಇದಾದ ನಂತರ ಈ ಕಾಯ್ದೆಗೆ 1976ರಲ್ಲಿ 1955ರಲ್ಲಿ ಕಾಯ್ದೆಯನ್ನ ಜಾರಿ ಮಾಡ್ತಾರೆ. ಸೊ ಆ ಕಾಯ್ದೆ ಸಂವಿಧಾನಬದ್ಧ ಆದ ನಂತರ 1976ರಲ್ಲಿ ಇದನ್ನು ಸಂಸತ್ನಲ್ಲಿ ಅಂಗೀಕರಿಸಿ ಜಾರಿಯನ್ನ ಮಾಡಲಾಗಿದೆ. ಅಂದಿನಿಂದ ಜಾರಿಯಲ್ಲಿರ್ತಕ್ಕಂಥ ಕಾನೂನುಗಳು ಇವು ಇಂದಿನವಲ್ಲ. ಅಂತಿಮವಾಗಿ ಅಸ್ಪೃಶ್ಯತೆ ನಿವಾರಣೆ ಅಂತಕ್ಕಂಥದ್ದು ಸಂವಿಧಾನದಲ್ಲಿ ಅಸ್ಪೃಶ್ಯತೆ ನಿವಾರಣೆ ಸಂವಿಧಾನದ ವಿಧಿ 17ರಲ್ಲಿ ಉಲ್ಲೇಖಾರ್ಹವಾಗಿರ್ತಕ್ಕಂಥದ್ದು. ಇದು ಬಹುಮುಖ್ಯವಾದಂತಹ ವಿಚಾರ. ಸೊ ಇಲ್ಲಿ ವಿಧಿ 4 ನೋಡೋದಾದ್ರೆ ಜಾತಿ ತಾರತಮ್ಯ, ಜಾತಿ ವಿಚಾರವಾಗಿ ಡಿಸ್ಕ್ರಿಮಿನೇಷನ್ ತಾರತಮ್ಯವನ್ನೇ ಮಾಡಿದ್ದೇ ಆದಲ್ಲಿ ಅವರು ಶಿಕ್ಷಾರ್ಹ ಅಪರಾಧ ಮಾಡಿದ ಹಾಗೆ. ಸೊ ಅದಕ್ಕೆ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತೆ. 5ನೇ ವಿಧಿಯನ್ನು ನೋಡೋದಾದ್ರೆ ಸಂವಿಧಾನದ ವಿಧಿ 5 ನೋಡೋದಾದ್ರೆ ಆಸ್ಪತ್ರೆಗಳಲ್ಲಿ ತಾರತಮ್ಯವನ್ನು ಮಾಡಿದ್ದೇ ಆದಲ್ಲಿ ಸೊ ಅವರು ಶಿಕ್ಷಾರ್ಹ ಅಪರಾಧಕ್ಕೆ ಗುರಿಯಾಗ್ತಾರೆ. ತಾರತಮ್ಯ ಸಂವಿಧಾನದ ವಿಧಿ 7 ನೋಡೋದಾದ್ರೆ ವ್ಯಾಯಾಮ ಮಾಡುವುದನ್ನು ನಿಷೇಧ. ವ್ಯಾಯಾಮ ಮಾಡಬೇಕಂತಕ್ಕಂಥದ್ದು ಅವ್ರು ಮಾಡಬೇಕಾದ್ರೆ ಅದನ್ನು ಮಾಡಬಾರ್ದು ಅಂತ ಯಾರಾದರೂ ನಿರ್ಬಂಧ ನಿಷೇಧ ಹೇಳಿದ್ರೆ ವಿಧಿ 14ರಲ್ಲಿ ಏನು ತಾರತಮ್ಯ ಮಾಡಬಾರ್ದು ಅಂತ ಹೇಳ್ತೋ ಮಾಡಬಾರ್ದು ಅಂತಕ್ಕಂಥದ್ದು ಏನಾದರೂ ಹೇಳಿದ್ರೆ ಸೊ ಅದಕ್ಕೂ ಸಹ ಶಿಕ್ಷಾರ್ಹ ಅಪರಾಧ. ಹಾಗೆ 7A ಸಂವಿಧಾನದ ವಿಧಿ 7A ನೋಡೋದಾದ್ರೆ ಗುಲಾಮಗಿರಿಗೆ ಇಟ್ಟುಕೊಂಡ್ರೆ ಜೀವಿಕಾ ಸಂಸ್ಥೆ ಇದೆ, ಇನ್ನು ವಿಶೇಷವಾಗಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಸೊ ಗುಲಾಮಗಿರಿಗೆ ಏನಾದರೂ ಇಟ್ಟುಕೊಂಡ್ರೆ ಗುಲಾಮಗಿರಿಗೆ ಒಳಪಡಿಸಿದ್ರೆ ಅವರು ಸಹ ಶಿಕ್ಷಾರ್ಹ ಅಪರಾಧಕ್ಕೆ ಒಳಗಾಗ್ತಾರೆ. ಸೊ ಇವು ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ದೌರ್ಜನ್ಯ ಕಾಯ್ದೆ 19 ಹಕ್ಕುಗಳ ರಕ್ಷಣಾ ಕಾಯ್ದೆ 1955, ಅಸ್ಪೃಶ್ಯತಾ ನಿವಾರಣೆ ಕಾಯ್ದೆ. ಸೊ ಇವೆಲ್ಲವೂ ಸಹ ಬಹು ಮುಖ್ಯವಾದಂತಹ ಕಾಯ್ದೆಗಳು. ಇವು ಯಾವುವು ಸಹ ಇಂದಿನವಲ್ಲ ಅಥವಾ ಇತ್ತೀಚೆಗೆ ಬಂದಂತವುಗಳಲ್ಲ, ಬಹು ಹಳೆಯದಾದವುಗಳು. ಸಂವಿಧಾನ ಪಾದಾರ್ಪಣೆಯಾಗಿ ಭಾರತ ದೇಶಕ್ಕೆ ಸ್ವತಂತ್ರ ಬಂದ ನಂತರ ಸ್ವತಂತ್ರ ಪೂರ್ವದಲ್ಲಿ ಆಗಿತ್ತು, ಸ್ವತಂತ್ರ ನಂತರ ಹೇಗಿದೆ ಅಂತಕ್ಕಂಥದ್ದು. ಸ್ವತಂತ್ರ ಪೂರ್ವ ಬ್ರಿಟಿಷರ ಕಾಲಕ್ಕೆ ಹೋಲಿಕೆ ಮಾಡಿದಾಗ ಆಗಲೇ ಎಲ್ಲೋ ಒಂದು ಕಡೆ ಸರಿ ಅಂತಕ್ಕಂಥ ಭಾವನೆಗಳು ಸರಿ ಅಂತಾನೆ ಹೇಳ್ಬೋದು. ಸೊ ಈಗ ಇಷ್ಟೆಲ್ಲ ಸ್ವಾತಂತ್ರ್ಯಗಳಿದ್ರು, ಇಷ್ಟೆಲ್ಲ ಹಕ್ಕುಗಳಿದ್ರು, ಅವನ್ನ ಮೊಟಕುಗೊಳಿಸ್ತಕ್ಕಂತಹ ಯಾವುದೋ ಒಂದು ಶಕ್ತಿಗಳು ಇರೋದ್ರಿಂದ ಅವುಗಳನ್ನ ನಾವು ಮೊದಲು ಮೂಲತಃ ಕಾನೂನನ್ನು ಅರ್ತ್ಕೋಬೇಕಾಗುತ್ತೆ. ಕಾನೂನಿನಡಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಕಾನೂನಿನ ಪರಿಧಿಯಲ್ಲಿ ನಾವು ಎಲ್ಲ ಜೀವಿಸಿದ್ದೆ ಅದರಲ್ಲಿ ಯಾರಿಗೂ ಸಮಸ್ಯೆ ಬರೋದಿಲ್ಲ. ಸೊ ಅದನ್ನ ನೀವುಗಳೆಲ್ಲ ಅರ್ಥಕೊಂಡಿದ್ದೀರ ಅಂತ ಭಾವಿಸ್ತೀನಿ. ಸೊ ನನ್ನ ವಿಚಾರವನ್ನ ಈ ಕಾನೂನು ಬಗ್ಗೆ ಮಾಹಿತಿಯನ್ನು ನೀಡಲು ನನ್ನನ್ನು ಆಹ್ವಾನಿಸಿ ನನ್ನ ವಿಚಾರವನ್ನು ತಾವೆಲ್ಲರೂ